ಸುಲಭ ವಿಧಾನದಲ್ಲಿ ಮಾಡುವ ಮೊಟ್ಟೆಯಿಂದ ಮಾಡಿದ ರುಚಿಯಾದ ಮೊಟ್ಟೆ ಕರಿ ರೆಸಿಪಿ ಇವತ್ತು. ನೋಡಿ, ಇಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಅಷ್ಟೇ ರುಚಿಯಾಗಿಯೂ ಇದೆ. ಹಾಗಾದರೆ ನೋಡುವ ಹೇಗೆ ಮಾಡುವುದೆಂದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಮೀಡಿಯಮ್ ಸೈಜಿದು 1.5 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಇದೊಂದು ದೊಡ್ಡ ಟೊಮೆಟೊ ನಾನೀಗ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಒಂದು 4 ತುಂಡು ಮಾಡಿದ್ದೇನೆ. ಒಂದು 6 ಗೇರು ಬೀಜ, 6ರಿಂದ 8 ಗೇರು ಬೀಜ ಹಾಕ್ಬೋದು. ಒಂದು 1/4 ಲೋಟದಷ್ಟು ನೀರು ಹಾಕಿ ನಾನು ಇದನ್ನು ನುಣ್ಣಗೆ ರುಬ್ತಾ ಇದ್ದೇನೆ. ನೋಡಿ ನುಣ್ಣಗೆ ರುಬ್ಬಿದ್ದೇನೆ ಇದನ್ನೀಗ ಪಕ್ಕಕ್ಕಿಡುವ. ಒಂದು ಪ್ಯಾನಿಗೆ ನಾನು ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ. ಯಾವುದೇ ಎಣ್ಣೆ ಆಗ್ತದೆ. ಇದಕ್ಕೆ ನೋಡಿ, ಸಣ್ಣದು 1 ತುಂಡು ಚಕ್ಕೆ, 3 ಲವಂಗ, 3 ಏಲಕ್ಕಿ ಹಾಕಿದ್ದೇನೆ ನಾನು. ಇದು 1 ಸೆಕೆಂಡ್ನಷ್ಟು ಸ್ವಲ್ಪ ಹೋದರೆ ಸಾಕು. ಒಂದು ಅರ್ಧ ಚಮಚ ಜೀರಿಗೆ ಹಾಕಿದ್ದೇನೆ. ಇದೊಂದು ಚಟಪಟ ಅಂತದೆ ನೋಡಿ. ಆವಾಗ ಈಗ ನಾವು ತುಂಡು ಮಾಡಿಟ್ಟ ಈರುಳ್ಳಿ ಹಾಕುವ. ಸಣ್ಣದಾಗಿ ಕಟ್ ಮಾಡಿದ್ದೇನೆ ನಾನು ಇದನ್ನು ಸಾಧಾರಣ ಗೋಲ್ಡನ್ ಬಣ್ಣ ಬರುವವರೆಗೆ ನಾವಿದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ನಾನೀಗ ಹುರಿತಾ ಇದ್ದೇನೆ ಇದನ್ನು. ಈರುಳ್ಳಿ ಹುರಿದದ್ದು ಸರಿಯಾದರೆ, ಅಂದರೆ ಗೋಲ್ಡನ್ ಬಣ್ಣ ಬಂದು ಅದು ಒಳ್ಳೆ ರುಚಿ ಕೊಡ್ತದೆ. ಹಾಗಿದ್ದರೆ ನಮಗೆ ನೋಡಿ, ಈಗ ಅದು ಸರಿಯಾಗಿದೆ ಹುರಿದದ್ದು. ಈಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ. 1 ಟೀ ಸ್ಪೂನ್ನಷ್ಟು ಹಾಕ್ತಾ ಇದ್ದೇನೆ ನಾನೀಗ. ಅಷ್ಟು ಸಾಕಾಗ್ತದೆ. ನಾನಿಲ್ಲಿ ಈ ಮಸಾಲೆಗೆ 4 ಮೊಟ್ಟೆ ತೆಗೆದುಕೊಂಡಿದ್ದೇನೆ. ಬೇಯಿಸಿ ಇಟ್ಟಿದ್ದೇನೆ ಮೊಟ್ಟೆಯನ್ನು ನಾನು. ಇದರಲ್ಲಿ ನೋಡಿ, 1 ಚಮಚ ಕೊತ್ತಂಬರಿ ಪುಡಿ, ಒಂದು ಸ್ವಲ್ಪ ಹಳದಿ ಪುಡಿ ಮತ್ತು ಕೆಂಪು ಮೆಣಸಿನ ಪುಡಿ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಉಂಟು ನೋಡಿ, ಅದನ್ನು ಹಾಕಿದ್ದೇನೆ ನಾನು. ಅದು ಖಾರ ಸಹ ಕಡಿಮೆ, ಕಲರ್ ಚೆನ್ನಾಗಿ ಬರ್ತದೆ. ಇದನ್ನೀಗ ಒಂದು ಚೂರು ಹುರಿದೆ ನಾನು. ಇಲ್ಲಾಂದರೆ ಮೆಣಸು ಜಾಸ್ತಿ ಫ್ರೈ ಆದರೂ ಸಹ ಕಪ್ಪಾಗ್ತದೆ. ಅದಕ್ಕೋಸ್ಕರ ಈಗ ನಾನು ಒಂದು 1/4 ಲೋಟದಷ್ಟು ನೀರು ಹಾಕಿದ್ದೇನೆ, ಒಂದು 2-3 ಚಮಚದಷ್ಟು. ಇದು ನೋಡಿ, ಒಂದು ದೊಡ್ಡ ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ನಾನೀಗ ಹಾಕ್ತಾ ಇದ್ದೇನೆ ಇದೇ ಮಸಾಲೆಗೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಈಗ ಈ ಟೊಮೆಟೊವನ್ನು 1-2 ಸೆಕೆಂಡ್ ಹುರಿದು ಇದಕ್ಕೆ 1 ಚಮಚದಷ್ಟು ಕಸೂರಿ ಮೇಥಿಯನ್ನು ಸಹ ನಾನು ಹಾಕಿ ನಡುವೆ ಸ್ವಲ್ಪ ಹುರಿತಾ ಇದ್ದೇನೆ ನೋಡಿ. ಇವಾಗ 1-2 ಸೆಕೆಂಡ್ನಷ್ಟು ಹುರಿಯುವ. ಮತ್ತು ಸ್ವಲ್ಪ ಉಪ್ಪು ಹಾಕಿ ಹುರಿದ ಮೇಲೆ ಒಂಚೂರು ನೀರು ಹಾಕಿ ಬಾಯಿ ಮುಚ್ಚಿ ಬೇಯಲಿಕ್ಕೆ ಇಡುವ ಚೆನ್ನಾಗಿ. ಈಗ ಸ್ವಲ್ಪ ಬೆಂದಿದೆ ನೋಡಿ. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೇನೆ ನಾನು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ. ಹೈ ಫ್ಲೇಮಲ್ಲಿ 1-2 ನಿಮಿಷ ಇಟ್ಟರೆ ಸಾಕು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ. ಯಾಕಂದರೆ ಸ್ವಲ್ಪ ಹುರಿದಿದ್ದೇವೆ ನೋಡಿ, ಹಾಗಾಗಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಟೊಮ್ಯಾಟೊ. ಒಳ್ಳೆ ಮಸಾಲೆ ಪರಿಮಳ ಸಹ ಬರ್ತಾ ಉಂಟು ನನಗೆ. ಈ ಮಸಾಲೆಯಲ್ಲಿ ಮಾಡಿದ ಮೊಟ್ಟೆ ಪದಾರ್ಥ ರುಚಿಯಾಗ್ತದೆ. ಅನ್ನ, ಚಪಾತಿ, ದೋಸೆ ಯಾವುದಕ್ಕೆ ಸಹ ಈ ಮಸಾಲೆ ಒಳ್ಳೆ ಹೊಂದಿಕೊಳ್ತದೆ. ಈಗ ನೋಡಿ, ನಾನು ಗೇರು ಬೀಜ ಮತ್ತು ಟೊಮೆಟೊವನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಟ್ಟಿದ್ದೇನೆ ನೋಡಿ. ಅದನ್ನೀಗ ನಾನು ಹಾಕ್ತಾ ಇದ್ದೇನೆ. 1-2 ನಿಮಿಷ ಲೋ ಟು ಮೀಡಿಯಮ್ ಹೀಟಲ್ಲಿ ನಾನು ಹುರಿತಾ ಇದ್ದೇನೆ. ಟೊಮೆಟೊದ ಹಸಿ ವಾಸನೆ ಹೋಗಬೇಕು ನೋಡಿ, ಅದಕ್ಕೋಸ್ಕರ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿ ಇದೀಗ ಸ್ವಲ್ಪ ಬೆಂದಿದೆ. ಇದಕ್ಕೆ ನಾನೀಗ ಟೊಮೆಟೊ ಮಿಕ್ಸಿ ಮಾಡಿದ್ದೇನೆ ನೋಡಿ, ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ, ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಬಿಸಿಯಾಗಲಿಕ್ಕೆ ಇಡ್ತೇನೆ. ಈಗ ಇದು ಚೆನ್ನಾಗಿ ಕುದಿ ಬರಲಿ. ನಂತರ ನಾವು ಬೇಯಿಸಿಟ್ಟ ಮೊಟ್ಟೆಯನ್ನು ಹಾಕಲಿಕ್ಕಿದೆ. ನೋಡಿ, ಒಳ್ಳೆ ಕುದಿ ಬರ್ತಾ ಇದೆ. ಬಣ್ಣ ಸಹ ಚೆನ್ನಾಗಿ ಬಂದಿದೆ, ಒಳ್ಳೆ ಕಲರ್. ಯಾವುದೇ ಕಲರ್ ಹಾಕುವ ಅಗತ್ಯವೇ ಇಲ್ಲ ಇದಕ್ಕೆ. ಕಾಶ್ಮೀರಿ ರೆಡ್ ಚಿಲ್ಲಿ ಒಳ್ಳೆ ಕಲರ್ ಕೊಡ್ತದೆ. ಮತ್ತು ಖಾರ ಸ್ವಲ್ಪ ಕಡಿಮೆ, ಖಾರ ಬೇಕಿದ್ದವರು ಹಾಕ್ಬೋದು. ನಾನೀಗ ಒಂದು ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ. ಒಳ್ಳೆ ಟೇಸ್ಟ್ ಬರ್ತದೆ ಒಂದು ಕಾಯಿ ಮೆಣಸು ಹಾಕಿದರೆ. ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಪುಡಿಯನ್ನು ಸಹ ಹಾಕ್ತಾ ಇದ್ದೇನೆ. ರೋಸ್ಟ್ ಮಾಡಿದ ಕಸೂರಿ ಮೇಥಿ ಇದನ್ನು ಕೈಯಲ್ಲಿ ನಾನು ಪುಡಿ ಮಾಡಿದ್ದೇನೆ ರೋಸ್ಟ್ ಮಾಡಿದ ನಂತರ. ಕೊನೆಗೆ ಇದನ್ನು ಹಾಕುವ. ಒಳ್ಳೆ ಪರಿಮಳ ಕೊಡುವುದೇ ಈ ಕಸೂರಿ ಮೇಥಿ ಹಾಕಿದರೆ ಇನ್ನಷ್ಟು ರುಚಿಯಾಗ್ತದೆ ಮತ್ತು ಪರಿಮಳ. ನೋಡಿ, ಈಗ ನಾನು ಬೇಯಿಸಿದ ಮೊಟ್ಟೆ ಹಾಕ್ತಾ ಇದ್ದೇನೆ. ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಮಸಾಲೆ ಸ್ವಲ್ಪ ಈ ಮೊಟ್ಟೆಯ ಮೇಲೆ ಹಾಕುವ ನಾವು ಹೀಗೆ. ನೋಡಿ, ಒಳ್ಳೆ ಗ್ರೇವಿ ಬಂದು ರುಚಿಯಾದ ಎಗ್ ಕರಿ ರೆಡಿಯಾಗಿದೆ. ಎಗ್ ಮಸಾಲ ಕರಿ, ಎಗ್ ಕರಿ ಏನು ಬೇಕಿದ್ದರೂ ಹೇಳ್ಬೋದು. ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡಿ.
ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.